ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಹಿರಿಯರಿಗೆ ಬಿಗ್ ಶಾಕ್. ಹಿರಿಯರಿಗೆ ಮಂತ್ರಿ ಸ್ಥಾನ ಕೈ ತಪ್ಪೋದು ಬಹುತೇಕ ಖಚಿತವಂತೆ. ಡಿಕೆ ಸರ್ಕಾರಕ್ಕೆ 20 ಹೊಸ ಮುಖಗಳು ಬರ್ತಾ ಇದ್ದಾವ, ಹಳಬರು ಬರ್ತಾ ಇದ್ದಾರೆ. ನೋಡೋಣ, ಮಂತ್ರಿಗಿರಿ ಕೈ ತಪ್ಪಿದ್ರೆ ಮತ್ತೊಂದು ಸ್ಥಾನ ನೀಡೋಕೆ ಚಿಂತನೆ. ಏನು ಬ್ಯಾಲೆನ್ಸ್ ಮಾಡಬೇಕಲ್ಲ, ಅಳಿಯೋದು ತೂಗೋದು ಎಲ್ಲ ಮಾಡಬೇಕಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ನೀಡಲು ಚಿಂತನೆ ನಡೀತಾ ಇದೆಯಂತೆ. ಇವತ್ತು ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಚರ್ಚೆ ಆಗಿದೆ. ಯಾರಿಗೆ ಮಂತ್ರಿ ಸ್ಥಾನ ಸಿಗಲ್ವೋ ಅವರಿಗೆ ಪಕ್ಷದ ಜವಾಬ್ದಾರಿ ವಹಿಸಲು ತೀರ್ಮಾನ ಮಾಡಲಾಗಿದೆ ಅನ್ನುವ ದೊಡ್ಡ ಅಪ್ಡೇಟ್ ಅಶ್ವವೇಗ ನ್ಯೂಸ್ಗೆ ಸಿಗ್ತಾ ಇದೆ. ಏನೋ ಒಂದು ಮಾಡಬೇಕಲ್ಲ. ಈಗ ಮಂತ್ರಿ ಸ್ಥಾನ, ಮಂತ್ರಿ ಸ್ಥಾನ ಇಲ್ಲ ಅಂದ್ರೆ ನಾವೇನ್ರಿ ಮಾಡೋಣ? ಇಲ್ಲ ರೀ, ನಿಮ್ಗೊಂದು ದೊಡ್ಡ ಜವಾಬ್ದಾರಿ ಕೊಡ್ತೀವಿ, ಪಕ್ಷ ಸಂಘಟನೆ ಮಾಡಿ, ಪಕ್ಷ ಬಲವರ್ಧನೆ ಮಾಡಿ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಂಡು ಬರೋ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಇಲ್ವೇನ್ರಿ? ಖಂಡಿತವಾಗ್ಲೂ ಇರುತ್ತೆ ಅಲ್ವಾ? ಓಕೆ, ಯಾರಿಗೆಲ್ಲ ಕಾರ್ಯಾಧ್ಯಕ್ಷ ಸ್ಥಾನ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಬಹುತೇಕ ಹಿರಿಯರಿಗೆ, ಅದರಲ್ಲೂ ಸಿದ್ದರಾಮಯ್ಯನವರ ಬಣದವರು ಅಂತ ಗುರುತಿಸ್ಕೊಂಡಂಥವ್ರಿಗೆ ಬಹುತೇಕರಿಗೆ ಇಲ್ಲಿ KPCC ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡೋ ನಿಟ್ಟಿನಲ್ಲಿಯೋ, ಪಕ್ಷ ಸಂಘಟನೆ ಜವಾಬ್ದಾರಿ ಕೊಡೋ ನಿಟ್ಟಿನಲ್ಲಿ ಯಾವುದೋ ಒಂದು ಡೆಸಿಗ್ನೇಷನ್ ಕೊಟ್ಟು ಕೆಲಸ ಮಾಡಿರಿ. ಒಟ್ಟಿನಲ್ಲಿ ಮಂತ್ರಿಗಳಂತೂ ಆಗೋಕ್ಕಾಗಲ್ಲ, ಅದನ್ನ ತಪ್ಪಿಸ್ಬೇಕಲ್ಲ. ಈಗ ಏಕಾಏಕಿ ನಿಮ್ಗೆ ಹೇಳೋಕ್ಕೆ ಸರಿ ಹೋಗುತ್ತಾ? ನಿಮ್ಗೆ ಮಂತ್ರಿಗಿರಿ ಸರಿ ಹೋಗಲ್ಲ, ಈಗ ಆಯಿತು ನಿಮ್ಮದು, ನಿಮ್ಮ ಬಗ್ಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ನಿಮಗೆ ಬೇರೆ ಒಂದು ಜವಾಬ್ದಾರಿ ಕೊಡ್ತೀವಿ. ಈಗ ನೀವು ಹೆಂಗಿದ್ರು ಮಾಡಿದ್ದೀರಾ, ಇಲ್ಲಿವರೆಗೂ ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವ ಬೇಕು ಪಕ್ಷಕ್ಕೆ ಅಂಥೇಳಿ ಏನೋ ಬೆಣ್ಣೆ ಸಾರಿಸೋ ಕೆಲಸ ಮಾಡ್ಬೋದು. ದಟ್ಸ್ ಅವರ ಅನಿವಾರ್ಯತೆ ಕೂಡ ಆಗಿರುತ್ತೆ. ಎಲ್ರಿಗೂ ಮಣೆ ಹಾಕ್ಲಿಕ್ಕಾಗತ್ತಾ? ಅವ್ರದ್ದೇ ಆದಂಥ ಆಲೋಚನೆಗಳಿದ್ದಾವೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ನ್ಯಾಷನಲ್ ಪಾರ್ಟಿ, ವಿ ಆರ್ ಸ್ಪ್ರೆಡಿಂಗ್ ದಟ್ ನ್ಯೂಸ್. ಓಕೆ, ಈಗ ಯಾರು ಮಂತ್ರಿ ಆಗಲ್ಲ ರೀ ಹಾಗಿದ್ರೆ? ನೋಡ್ತಾ ಹೋಗೋಣ. ನೋಡಿ, ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಪಿರಿಯಾಪಟ್ಟಣದ ಶಾಸಕರು ಕೆ ವೆಂಕಟೇಶ್, ಸೊರಬದ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾದಂಥವರು. ಇನ್ನು ಚಿಂತಾಮಣಿಯ MC ಸುಧಾಕರ್ ವೈದ್ಯಕೀಯ ಸಚಿವರಾಗಿ ಕೆಲಸ ಮಾಡಿದಂಥವರು. ಇನ್ನು ಅಬಕಾರಿ ಸಚಿವರಾದಂಥವರು RB ತಿಮ್ಮಾಪುರ್ ಮುಧೋಳ ಕ್ಷೇತ್ರದ ಶಾಸಕರು. ಇನ್ನು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್, ಇವರು ಬಹುತೇಕ ಮಂತ್ರಿ ಆಗಲಿಕ್ಕಿಲ್ಲ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕೆಲಸ ನಿರ್ವಹಿಸಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಲಿಕ್ಕಿಲ್ಲ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ನಿಭಾಯಿಸಿದಂಥ ನರಸೀಪುರದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಇನ್ನು ಬೀದರ್ನ ರಹೀಂ ಖಾನ್, ಇವರು ಕೂಡ ಆಗಲಿಕ್ಕಿಲ್ಲ. ಶಹಾಪುರದ ಶರಣಬಸಪ್ಪ ದರ್ಶನಾಪುರ್ ಅವರು ಕೂಡ ಮಂತ್ರಿ ಸ್ಥಾನವನ್ನು ಮತ್ತೆ ಅಲಂಕರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವ ಮಾಹಿತಿ ಇದೆ. ಸದ್ಯಕ್ಕೆ ಕೊನೆಯ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಇನ್ನು ಬಸವನ ಬಾಗೇವಾಡಿಯ ಶಿವಾನಂದ ಪಾಟೀಲ್, ಪಿರಿಯಾಪಟ್ಟಣದ ವೆಂಕಟೇಶ್, ಸೊರಬದ ಮಧು ಬಂಗಾರಪ್ಪ, ಎಸ್, ಇವರ ಹೆಸರು ಬಲವಾಗಿ ಕೇಳಿಬರ್ತಾ ಇದೆ. ಅಂದರೆ ಯಾವುದರಲ್ಲಿ ಇವ್ರಿಗೆ ಸದ್ಯಕ್ಕೆ ಈ ಬಾರಿ ಈಗ ಇದರಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕೆಲವೊಬ್ಬರು ಇದನ್ನು ಡಿಸೈಡ್ ಮಾಡ್ಬೋದು. ಆಯಾ ಕ್ಷೇತ್ರದ ಮತದಾರರು ಕೂಡ ನಮ್ಮ ಕ್ಷೇತ್ರದವರು ಮಂತ್ರಿ ಆಗಿದ್ರು, ಈಗ ಮಂತ್ರಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ಯಾರಿಗೂ ಕೊಡಬೇಕಾ ಕೊಡಬಾರ್ದಾ, ಅಥವಾ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಲೆಕ್ಕಾಚಾರ ಇರುತ್ತೆ. ದಟ್ ಇಸ್ ದ ಸೈಕಾಲಜಿ ಬಿಹೈಂಡ್ ಇಟ್. ಹಾಗೆ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ರಾಜಕಾರಣ ಹೆಂಗಿದೆ ನೋಡಿ ಅಂತ ಅಲ್ವೇ? ಯಾರು ಮಂತ್ರಿ ಆಗ್ತಾರೋ ಬಿಡ್ತಾರೋ, ಬರೀ ಇದಕ್ಕೆ ಒಂದು ದೊಡ್ಡ ಸಂಭ್ರಮ ಆಗಿಬಿಟ್ರೆ ಇನ್ನು ಕೆಲಸ ಮಾಡೋದು ಯಾವಾಗ ರೀ? ಜನರ ಕಷ್ಟ ಕಾರ್ಪಣ್ಯಗಳನ್ನ ಆಲಿಸೋದು ಯಾವಾಗ? ಇವ್ರಿಗೆ ಸೀಟ್ ಸಿಕ್ಕ ತಕ್ಷಣವೇ ನಾವು ಏನು ಉತ್ಸಾಹದಲ್ಲಿ ತುರ ಎಲ್ಲ ಹಾಕ್ಕೊಂಡು ಸಂಭ್ರಮ ಪಟ್ಟರೆ ಸಾಕಾ? ಇರಬೇಕು, ಸೆಲೆಬ್ರೇಷನ್ ಇರಬಾರ್ದು ಅಂತ ಹೇಳಲ್ಲ, ಆದರೆ ಇದಕ್ಕಿಂತ ಅತಿ ಹೆಚ್ಚು ಒತ್ತು ನೀವು ಜನಮನ ಗೆಲ್ಲುವ ನಿಟ್ಟಿನಲ್ಲಿ, ಬರೀ ಚುನಾವಣೆ ನಿಟ್ಟಿನಲ್ಲಿ ಮತದಾನಕ್ಕೆ ಮಾತ್ರ ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತಾರಲ್ಲ, ಹಾಗೆ ನೀವು ಕೊನೆ 2 ದಿವಸನೋ 3 ದಿವಸ ಏನೋ ಕರಾಮತ್ ಮಾಡಿಬಿಡ್ತೀವಿ, ಜಾದು ಮಾಡಿಬಿಡ್ತೀವಿ ಅಂತೇನಾದರೂ ರಾಜಕಾರಣಿಗಳು ಅಂದ್ಕೊಂಡಿದ್ರೆ ಅವರ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ನಮ್ಮ ಪ್ರಜೆಗಳಿಂದ, ನಮ್ಮ ನಾಗರಿಕರಿಂದ ಆಗಬೇಕು ಅನ್ನೋದು ನಮ್ಮ ಆಶಯ.